ಯಜಮಾನ್ರ ಯಾಕೆ ಇಲ್ಲೇ ಇದ್ದಾರೆ? ಅಲ್ಲ ನೀವ್ ಹೋಗಿದ್ ಬಂದ್ರಿ, ಇಲ್ಲಿಗೆ ಪುಣೆ ಯಾಕೆ ಬಂದ್ರಿ ಅಂದೆ. ಸುಮ್ನಾಗೆ. ಯಾವ ಊರ್ ನಿಮ್ದು ಅಂದ್ರೆ? ಆಗ್ಲಾ. ಯಾವತ್ ಹೋಗೋದು ಊರ್ಗೆ? ಹಾ, ಬನ್ನಿ ಕಡೆ. ನೀವು ಏನಂದ್ರೆ ಹೇಳಿ, ದೇವ್ರ ದರ್ಶನಕ್ಕೆ ಬಂದಿದ್ದೀನಿ, ಪಾದಯಾತ್ರೆ ಮಾಡ್ತಿದ್ದೀನಿ ಅಂತ ತಾನೆ 2 ದಿನದಿಂದ ಹೇಳದ್ದು. ಪಾದಯಾತ್ರೆ ಮುಗಿಸ್ಕೊಂಡು ಊರ್ಗ್ ಹೊಟ್ಬಿಡ್ಬೇಕು ತಾನೆ ನೀವು. ಅಲ್ಲ ನೀವು ಈಗ ಅಲ್ಲಿ ಪಾದಯಾತ್ರೆ ಆದ್ಮೇಲೆ ಏನ್ ಮಾಡ್ಬೇಕು, ಊರ್ಗ್ ಹೋಗ್ಬೇಕು ನೀವು. ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಕಾಡಲ್ಲಿ ಅಲ್ಲಿ ಸುತ್ತೋದು, ಯಾಕೆ ಹಂಗ್ ಮಾಡೋದು? ತಪ್ಪಲ್ವೇ? ಯಾಕೆ ತಪ್ಪಿಲ್ಲ? ಯಾಕಂದ್ರೆ ನಾನು ಯಾವ ರೀತಿ ದೃಷ್ಟಿಯಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಹೇಳಿದ್ರೆ ನಂಬೋದು ಬಿಟ್ಟು ಬಿಡ್ಬೋದು. ಹೇಳಿ. ನನಗೆ 8 ವರ್ಷದಿಂದ ಏನಾಗಿದೆ ಅಂತ ನನಗೆ ಗೊತ್ತು. ಹೇಳಿ. ಜನ್ಮ ಬಂದ್ಮೇಲೆ ಬುದ್ಧಿ ಕಲ್ತಿರೋನು ಅಕ್ಷರ ಮಾಲೆ ಬಂದ್ಮೇಲೆ. ಅಕ್ಷರ ಮಾಲೆ ಬಂದ್ಮೇಲೆ ಬುದ್ಧಿ ಕಲ್ತಿರೋರು. ಅಕ್ಷರ ಮಾಲೆ. ಸರಿ. ಅಕ್ಷರ ಮಾಲೆಯಲ್ಲಿ ಪಾಠ ಅಲ್ಲನ ಹೇಳುದು. ಹೌದು. ಅಕ್ಷರ ಮಾಲೆ ಬಂದ್ಮೇಲೆ ಬುದ್ಧಿ ಕಲ್ತಿರೋರು. ಓಕೆ. ಅಕ್ಷರ ಯಾರು ಬಿಟ್ರು ಆ ಪುಣ್ಯಾತ್ಮ ಸ್ವಲ್ಪ ನನ್ನ ಕಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಕಾಡಿನಲ್ಲಿ ಎಲ್ಲಿ ಕೂರ್ತೀನಿ ಅಂತ ಗೊತ್ತಿಲ್ಲ. ಎಲ್ಲಿ ಕೂರ್ತೀರ ಅನ್ನೋದು ನಿಮ್ಗೆ ಗೊತ್ತಿಲ್ಲ? ಯಾಕಂದ್ರೆ ಅವನನ್ನ ಇದ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದಾರೆ? ಕಾಡ್ತಾ ಇದಾರೆ. ಕಾಡ ಒಂದು ಇದ್ರ ಮೇಲೆ ಬರ್ತೀನಿ. ಬರ್ತೀರ? ಈಗ ನಿನ್ನೆ ಅಲ್ಲಿಗೆ ಹೋಗಿದ್ದೆ, ಪಾಳ್ಯ ಅಲ್ಲೆಲ್ಲ ಅಂತ ಹೇಳಿದ್ನಲ್ಲ. ಓಕೆ. ಅಲ್ಲೆಲ್ಲ ಹೋಗಿ ಬಂದೆ. ಈಗ ನನ್ನ ಅಡ್ರೆಸ್ ನಿಮ್ಗೆ ಬೇಕಾ? ನನಗೆ ಅಡ್ರೆಸ್ ಬೇಡಿ. ನಾವು ಏನ್ ಗೊತ್ತಾ, ಇಲ್ಲಿ ಕಾಡು ನಿಮ್ಗೆ ಗೊತ್ತು, ಇದು ಅರಣ್ಯ ಪ್ರದೇಶ. ಇಲ್ಲಿ ಒಂದ್ ಆನೆ ಏನ್ ಮಾಡ್ತು ಗೊತ್ತೋ, ಒಂದ್ ಹೆಂಗ್ಸ್ನ ಸಾಯಿಸೇ ಬಿಡ್ತು. ಗೊತ್ತಾ ನಿಮ್ಗೆ? ಭಯ ಇಲ್ಲ. ನಿಮ್ ಭಯ ಇಲ್ಲ ಕಣ್ರಿ ಯಜಮಾನ್ರೆ, ನಿಮ್ಗೇನು ಭಯ ಇಲ್ಲ. ನಾವು ಹೇಳೋದು ನಿಮ್ಗೆ ಅರ್ಥ ಆಯ್ತಾ ಇಲ್ಲ. ಈಗ ನಿಮ್ಗೆ ದೇವ್ರು ಇದಾಯ್ತು. ಯಾರಿದು? ರವಿಕುಮಾರ ನೀವ್ಯಾ? ಅಯ್ಯೋಯ್ಯಪ್ಪ, ವಯಸ್ಸು ಎಷ್ಟು ನಿಮ್ಗೆ? 1987 ರೇ? 87? ಏನ್ರಿ ನಿಮ್ ಕತೆ? ಇಟ್ಕೊಳ್ರಿ. ಆಯ್ತು. ರವಿಕುಮಾರ ಐಡೆಂಟಿ ಕಾರ್ಡು. ನಿಮ್ಮ ಊರ್ ಬಂದು ಆಕಳನ ನಂಜನಗೂಡು. ಈಗ ನಮ್ಗೆ ನೋಡ್ರಿ, ನೆನ್ನೆ ಇಲ್ಲೇ ಇದ್ರಿ ನೀವು, ಮಾತಾಡ್ಸ್ರಿ. ನಾವು ಏನ್ ಮಾಡಿದ್ವಿ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ, ನಿಮ್ಗೇನು ಸಹಾಯ ಬೇಕಾ ಅಂತ ಕೇಳಿದ್ಮ ಇಲ್ವೋ? ಮತ್ತೆ ನಾವು ಎಲ್ಲಾ ಕೇಳಿದ್ವಿ, ವಿಚಾರ ಮಾಡಿದ್ವಿ. ಇಲ್ಲ ಸರ್, ನಾವು ಹೋಗಿ ನಾವು ದೇವಸ್ಥಾನಕ್ಕೆ ಹೋಯ್ತವಿ, ದರ್ಶನ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರಿ. ಸರಿ ಅಲ್ವಾ? ಈಗ ನಾನು ನಿಮ್ಮನ್ನ ಕೇಳೋದು, ಇದು ಅರಣ್ಯ ಪ್ರದೇಶ, ಇಲ್ಲಿ ನೀವು ಇರಬಾರ್ದು. ನನ್ಗೆ ಅದು ಬರ್ತದೆ, ಇದು ಬರ್ತದೆ, ನಾನು ಅಲ್ಲಿ ಕೂತ್ಕೋತೀನಿ, ಇಲ್ಲಿ ಕೂತ್ಕೋತೀನಿ, ಹಂಗ್ ಮಾಡ್ಬಾರ್ದು. ಯಾಕೆ ಗೊತ್ತಾ ಕೇಳಿ, ನಿಮ್ಗೆ ಹಂಗ ಅನ್ಸ್ಬೋದು. ನಿಮ್ಗೆ ಹಂಗನ್ಸ್ರೆ ದೇವಸ್ಥಾನಕ್ಕೆ ಹೊಂಟೋಗಿ, ಹೇಳಿ, ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದ್ರೆ ಬೇರೆ ನಿಮ್ಗೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ. ಇದು ಕಾಡು ಅಲ್ವಾ? ಇಲ್ಲಿ ಒಂದ್ ಆನೆನೋ ಬರ್ತದೆ, ಒಂದ್ ಚಿರತೆ ಬರ್ತದೆ, ಒಂದ್ ಹುಲಿನೋ ಬರ್ತವೆ ಅಲ್ವರ? ಒಂದು ಸಾಧಾರಣವಾಗಿ ಒಂದು ವಿಷಯ ಹೇಳ್ತೇನೆ, ಬೇಜಾರು ಮಾಡ್ಕೋಬಹುದು. ನಾನು ಯಾವ್ದೋ ಒಂದು ಯೋಗದಲ್ಲಿದ್ದೆ. ಯೋಗ ಸಕ್ಸಸ್ ಆಗಿದೆ. ಯೋಗ ಸಕ್ಸಸ್ ಆಗಿದೆ. ಸರಿ. ನಾನು ಕೂತಿದ್ದೀನಿ. ಒಂದು ಮುಚ್ಚ ತಕೊಂಡ್ಬಂದು ಹೊಡೆದ್ಬಿಟ್ರು ನನಗೆ. ಮುಚ್ಚ ತಕೊಂಡ್ ಹೊಡೆದ್ರ? ಹೊಡೆದ್ರು ನನ್ನ ದೇಹದಲ್ಲಿ ಉಸಿರು ಹೋಗಲ್ಲ. ಅದು ನೋಡ್ರಿ, ಉದಾಹರಣೆ ಹೇಳ್ಕೊಬೇಡಿ, ಈ ತರ ಮಾತಾಡೋದು. ಸರಿ, ನಿಮ್ಗೆ ಮಚ್ ತಂದು ಹೊಡೆದ್ರು ನಿಮ್ಗೆ ಉಸಿರು ಹೋಗಲ್ಲ ನೋಡ್ರಿ. ಅದು ನಿಮ್ ಶಕ್ತಿ, ಅದು ನಿಮ್ ಪವರ್ ಅದು. ಆದರೆ ಆ ಮಚ್ ತಕ್ಕ ಬಂದು ಹೊಡೆಯೋದು, ಬಡಿಯೋದು ಆತರ ಆದಾಗ ಇಲ್ಲಿ ಬೇರೆಯವ್ರ ತೊಂದರೆಗಳು ಉತ್ಪತ್ತಿ ಆಗೋಯ್ತದೆ. ಉತ್ಪತ್ತಿ ಆಗೋಯ್ತಿದೆ. ಉತ್ಪತ್ತಿ ಆದಷ್ಟೇ ಉದ್ದೇ ಒಂದು ಕಾರಣಕ್ಕೋಸ್ಕರ ನಡುಮಲೆಯಲ್ಲಿ ಏನೂ ತೊಂದರೆ ಕೊಡಲ್ಲ. ನಡುಮಲೆ ತೊಂದರೆ ಕೊಡೋದಲ್ಲ. ನಡುಮಲೆಯಲ್ಲಿ ಯಾರಿಗೂ ಏನು ತೊಂದರೆ ಕೊಡಕ್ಕಾಗಲ್ಲ. ನೀವು ಈ ಅರಣ್ಯ ಪ್ರದೇಶಗಳಲ್ಲಿ ಹಿಂಗೆ ಒಂಟೊಂಟಿ ಒಬ್ಬೊಬ್ರೆ ಕೂತ್ಕೋಬಾರ್ದು. ಯಾಕಂದ್ರೆ ಪ್ರಾಣಿಗಳ ಹಾವಳಿ ಇರ್ತದೆ, ಫಸ್ಟ್ ಪಾಯಿಂಟ್. ಇನ್ ನೆಕ್ಸ್ಟ್ ಪಾಯಿಂಟ್, ಜನಗಳು ಒಂದೇ ತರ ಇರಲ್ಲ. ಯಾರಿ ಭಯ, ಯಾಕೆ ಹಿಂಗ್ ಬಂದ್ ಕೂತಿದ್ದಾನು ಅಲ್ವಾ? ಅದಕ್ಕೆ ನೀವು ನೆನ್ನೆ ನೋಡ್ದ, ನೆನ್ನೆನೆ ಹೇಳಿದೀನಿ, ಇವತ್ತು ಸಿಕ್ಕಿದಾರೆ, ಇವತ್ತು ಹೇಳ್ತಾ ಇದ್ದೀನಿ, ಊರ್ಗ್ ಹೊಟ್ಟೋಗಿ. ಸರಿನಾ? ನೀವು ಅಚ್ಚುಕಟ್ಟಾಗಿ ಊರ್ಗ್ ಹೊಟ್ಟೋಗಿ. ನಾಳೆ ನಮ್ಗೆ ಇಲ್ಲಿ ಕಾಣಿಸ್ಕೋಬಾರ್ದು, ಬಸ್ ಹತ್ಕೊಂಡು ಹೋಗ್ಬೇಕು. ನೀವು ಹೇಳಿದೀನಿ, ಸರಿನಾ? ಇಲ್ಲೇ ಮಲ್ಕತ್ರ? ಯಾರು ಪ್ರಾಣಿ ಬಂದು ಗೋರ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ? ಮುಟ್ಟಲ್ಲ, ಟಚ್ ಮಾಡಲ್ಲ. ಮಚ್ ತಕೊಂಡ್ರು ಹೊಡೆದ್ರೆ ಏನೂ ಆಗಲ್ಲ. ಸರಿ, ಆಯ್ತು, ನಿಮ್ಮಿಷ್ಟ. ಬರಪ್ಪ. ಆಯ್ತು ಸ್ವಾಮಿ, ಇಲ್ಲಿರ್ಬೇಡಿ, ಹೋಗಿ ಊರ್ಗೆ. ಆಯ್ತು.
ಬನ್ನಿ. ಎಲ್ರಿಗೂ ನಮಸ್ಕಾರ. ನೋಡಿ, ಇವರು ಆಕ್ಳ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆಯವರಂತೆ. ಈ ವ್ಯಕ್ತಿ ನೆನ್ನೆನೂ ಇಲ್ಲೇ ಇದ್ರು ಪಾಪ. ಸೊ ಇವತ್ತು ಸಹ ಇಲ್ಲೇ ಬಂದಿದ್ದಾರೆ. ನೋಡಿ, ಸಂಬಂಧಪಟ್ಟಂತಹ ಇಲಾಖೆಯವರು ನೋಡಿ, ಈ ಅರಣ್ಯ ಪ್ರದೇಶಗಳಲ್ಲಿ ಈ ತರ ಇವರು ನಿರ್ಗತಿಕರೋ ಇಲ್ಲಾಂದ್ರೆ ಇವ್ರ ಸಂಬಂಧ ಎಲ್ಲ ಇರ್ಬೋದು. ಬಹುಶಃ ಯಾರು ಸಂಬಂಧಪಟ್ಟದ್ದು ಇರೋರೆ ಬಸ್ಸಿಗೆ ಸಿಕ್ಕಿ ನಾವೇ ಕಳಿಸ್ಬೋದಿತ್ತು. ಆದ್ರೆ ಅವರು ಅವ್ರ ಮಾತಿನ ಹಾವಭಾವ ನೋಡಿದ್ರೆ ಅವರು ನಮ್ಗೆ ಸ್ಪಂದಿಸಲ್ಲ ಅನ್ನೋ ತರ ಐತೆ. ಅರ್ಥ ಆಯ್ತಾ? ನನ್ನ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಏನು ಇದು ಒಂದು ಅರಣ್ಯ ಪ್ರದೇಶ ಆದ್ರಿಂದ ಇವ್ರೇನಾರು ಒಳಗಡೆ ಹೋಗ್ಬಿಟ್ಟು ಏನಾರು ತೊಂದರೆಗಳು ಮಾಡ್ಕೋಬಹುದು, ಇಲ್ಲಾಂದ್ರೆ ಇನ್ನೊಬ್ರು ತೊಂದರೆ ಮಾಡ್ಬೋದು, ಏನಾರು ಆಗ್ಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನಿನ್ನೆನೂ ವಾರ್ನ್ ಮಾಡಿ ಹೇಳಿದ್ದೀನಿ, ಸ್ವಾಮಿ ಈ ತರ ನೀವು ಅರಣ್ಯ ಪ್ರದೇಶದಲ್ಲೆಲ್ಲ ಇರಕ್ ಹೋಗ್ಬಿಡಿ, ಹೊಟ್ಬಿಡಿ ಅಂತ ಹೇಳಿದೆ. ಸೊ ಇವ್ರು ಒಬ್ಬೊಬ್ರೆ ಹಿಂಗೆ ಓಡಾಡ್ಕೊಂಡಿರೋದು ನನಗೆ ಯಾಕೋ ತರವಲ್ಲ ಅನ್ಸ್ತು. ಸೊ ಇದನ್ನ ನಾನು ಈ ಒಂದು ವಿಡಿಯೋ ಮೂಲಕ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಸೊ ಸಂಬಂಧಪಟ್ಟವ್ರು ಇದ್ರೆ ದಯವಿಟ್ಟು ಇವ್ರನ್ನ ಬಂದು ಕರ್ಕೊಂಡು ಹೋಗಿ. ಅವ್ರು ಮಾತಾಡೋ ರೀತಿ ನೋಡಿದ್ರೆ ನನ್ಗೆ ಅದು ಬರ್ತದೆ ಇದು ಬರ್ತದೆ ಏನೇನೋ ಹೇಳ್ತಾರೆ. ಅರ್ಥ ಆಯ್ತಾ? ನೆನ್ನೆನೂ ಹಂಗೆ ಹೇಳಿದ್ರು, ಆದ್ರೆ ನಮ್ಮ ಮಾತಿಗೆ ಸ್ಪಂದಿಸ್ಲಿಲ್ಲ. ನಾನು ನೆನ್ನೆ ಏನು ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ದುಡ್ಡು ಬೇಕಾ, ಕಾಸು ಬೇಕಾ ಎಲ್ಲ ಕೇಳಿದೆ. ಅದ್ನ್ಯಾವುದೇ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಇವತ್ತು ಮತ್ತೆ ಸಿಕ್ಕಿದ್ದಾರೆ. ಅಲ್ಲೇ ನೈಟ್ ಅಲ್ಲೇ ಮಲ್ಗ್ತೀನಿ ಅಂತಾರೆ. ಒಂದು ಹೊತ್ತಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು. ದಯವಿಟ್ಟು ಇವ್ರಿಗೆ ಸಂಬಂಧಪಟ್ಟವ್ರು ಯಾರು ಇದ್ರೆ ಬಂದು ಕರ್ಕೊಂಡು ಹೋರಪ್ಪ ಅಂತ ಒಂದು ಮೆಸೇಜ್ ಕೊಡ್ತೀನಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ.